ಸಿಎಂ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಸಿಎಂ ಆಗಿರಲಿದ್ದಾರೆ. ಮುಂದಿನ 3 ವರ್ಷ ಅವರ ಸಿಎಂ ಹುದ್ದೆಯಲ್ಲಿ ಇರ್ತಾರೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಸಿಎಂ ಅವರೇ ಮುಂದುವರಿತಾರೆ. ಮುಂದಿನ 3 ವರ್ಷ ಅವರೇ ಸಿಎಂ ಹುದ್ದೆಯಲ್ಲಿ ಇರ್ತಾರೆ. ಹೇಗಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ. ಹೇಗಂತ ಬಸವರಾಜ ರಾಯರೆಡ್ಡಿ ಕೊಪ್ಪಳದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಸಿಎಂ ಅವರೇ ಇರ್ತಾರೆ. ಮುಂದಿನ ಅದಕ್ಕೆ ವೋಟರ್ಸ್ ಯಾರು? ನಾನು ಐ ಆಮ್ ಒನ್ ಆಫ್ ದ ವೋಟರ್. ನಾವು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ. ಯಾರನ್ನ? ಸಿದ್ದರಾಮಯ್ಯನವರು. ಇದನ್ನು ಬದಲಾವಣೆ ಮಾಡುವ ಅಧಿಕಾರ ಯಾರಿಗಿದೆ? ಮತ್ತು ಶಾಸಕರಿಗೆ. ಆ ಅಭಿಪ್ರಾಯ ತಿಳ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ನಾಳೆ ಅವರು ಸಡನ್ನಾಗಿ ಸಿ ಎಂ ಬದಲಿ ಅನ್ನೋದಿಲ್ಲ. ಏನಾದ್ರು ನಾವೆಲ್ಲ ಎಮ್ ಎಲ್ ಎಗಳು ಸೇರಿ ಇಲ್ರಿ ಬದಲಾವಣೆ ಮಾಡಿರಿ ಅಂತ ಹೇಳಿದ್ರೆ ಒಂದು ಮೀಟಿಂಗ್ ಕರೀತಾರೆ. ನಾವು ಅವ್ರ ವಿರುದ್ಧ ಹೇಳಬೇಕು, ಇಲ್ರಿ ಇದು ಸರಿ ಇಲ್ಲ, ಬೇರೆ ಮಾಡಿರಿ ಅಂತ. ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದಕ್ಕೇ ಸಿದ್ದರಾಮಯ್ಯನವರು ಮುಂದಿನ 3 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಇರ್ತಾರಂತ ನನ್ನ ಇದು. ಬಿಕಾಸ್ ಐ ಆಮ್ ಎ ವೋಟರ್. ಸಿದ್ದರಾಮಯ್ಯ ವಿಲ್ ಬಿ ದೇರ್ ಫಾರ್ ಅನದರ್ 3 years. ಮನೆ ಅವರೇ ಹೇಳಿದ್ರಲ್ಲ, ಇನ್ನು ಮುಂದಿನ ಸಲನೂ ಎಲ್ಲ ಮತ್ತು ಎಮ್ ಎಲ್ ಎಗಳು ಮುಂದಿನ ಸಲನೂ ನೀವೇ ನಿಂತ್ಕೊಂಡ್ಬಿಡ್ರಿ, ನೀವಾಗಿ ಇನ್ನು 5 ವರ್ಷ ಚೀಫ್ ಮಿನಿಸ್ಟರ್ ಆಗ್ರಿ ಅಂತ ಹೇಳೋ ಭಾವನೆ ಇದೆ. ಈಗ ಮ್ಯಾನ್ ಆಫ್ ಕಮಿಟ್ಮೆಂಟ್ ಇದೆ. ಸಿದ್ದರಾಮಯ್ಯಗೆ ಒಂದು ಬದ್ಧತೆ ಇದೆ, ಜನಪರವಾಗಿ ಮಾಡ್ಬೇಕು ಅನ್ನೋದಕ್ಕಾಗಿ ಹೇಳ್ತಾರೆ ಹೊರತು ವ್ಯಕ್ತಿಗತವಾಗಿಲ್ಲ. ಹೀಗಾಗಿ ಅವರೇ ಮುಂದುವರಿತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಶಿವಕುಮಾರೇ ಮುಂದುವರಿತಾರೆ ಅಂತ ಪಾರ್ಟಿ ಹೈಕಮಾಂಡ್ ಹೇಳಿದೆ. ಈಗ ಅವ್ರು ಮುಂದುವರೆದ್ರೆ ನಮಗೇನು ಅಭ್ಯಂತರ ಇಲ್ಲ. 5 ವರ್ಷಕ್ಕೆ ಎಲೆಕ್ಟ್ ಆಗಿದ್ದಾರೆ. ಅದಕ್ಕೆ ವೋಟರ್ಸ್ ಯಾರು?